ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕಾರ್ಡಿಯೋಪಲ್ಮನರಿ ರೆಸುಸಿಟೇಷನ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಯಾವಾಗಲಾದರೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಬಂದರೆ ನೀವು ಏನು ಮಾಡ್ತೀರಿ? ನಾವು ಇಮ್ಮಿಡಿಯೇಟ್ಲಿ ಪೇಷಂಟನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೇವೆ ಅಂತ ನೀವು ಹೇಳ್ಬೋದು. ಬಟ್ ಬಹಳಷ್ಟು ಟೈಮ್ನಲ್ಲಿ ನಾವು ಪೇಷಂಟನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗೋಕ್ಕಿಂತ ಮೊದಲೇ ಪೇಷಂಟ್ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಅಂಥ ಸಿಚುವೇಷನಲ್ಲಿ ನಾವೇನಾದರೂ ಮಾಡ್ಬೋದಾ? ಹೌದು, ನಾವು ಕೆಲವು ಟೆಕ್ನಿಕ್ಸನ್ನು ಯೂಸ್ ಮಾಡಿ ಅವರ ಲೈಫನ್ನು ಸೇವ್ ಮಾಡಲಿಕ್ಕೆ ಹೆಲ್ಪ್ ಮಾಡಬಹುದು. ಈ ಕಾರ್ಡಿಯೋಪಲ್ಮನರಿ ರೆಸುಸಿಟೇಷನ್ ಎಲ್ಲರೂ ತಿಳಿದುಕೊಂಡಿರಬೇಕು. ಮೆಡಿಕಲ್ ಪ್ರೊಫೆಷನ್ಸ್ ಇರಲಿ ಅಥವಾ ನಾನ್ ಮೆಡಿಕಲ್ ಪ್ರೊಫೆಷನ್ಸ್ ಇರಲಿ. ಭಾರತದಲ್ಲಿ ಅರೌಂಡ್ 2 ಮಿಲಿಯನ್ ಕಾರ್ಡಿಯಾಕ್ ಅರೆಸ್ಟ್ ಎವ್ರಿ ಇಯರ್ ಆಗ್ತಾ ಇರುತ್ತೆ. ಆ್ಯಸ್ ಎ ರಿಸ್ಪಾಂಡರ್ ನೀವು ಇದನ್ನು ಹೇಗೆ ರಿಸ್ಪಾಂಡ್ ಮಾಡಬೇಕು ಅಂತ ನಿಮಗೆ ಗುರ್ತಿರಬೇಕು. ಸರಿಯಾಗಿ ನಾವು CPR ಅನ್ನು ಕೊಟ್ಟರೆ ಜಾಸ್ತಿ ಚಾನ್ಸಸ್ ಇರುತ್ತೆ ನಾವು ಪೇಷಂಟನ್ನು ಬದುಕಿ ಉಳಿಸಲು. ಈ ಹೃದಯಾಪಘಾತ ಎಂದರೇನು? ಈ ಹೃದಯದ ಭಾಗಕ್ಕೆ ರಕ್ತ ಪೂರೈಕೆ ಇದ್ದಕ್ಕಿದ್ದಂತೆ ಸ್ಟಾಪ್ ಆದಾಗ ಈ ಹೃದಯಾಪಘಾತ ಅಥವಾ ಹಾರ್ಟ್ ಅಟ್ಯಾಕ್ ಸಂಭವಿಸುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಈ ಬ್ಲಡ್ ಕ್ಲಾಟ್ ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಯೇ ಕಾರಣವಾಗಿರುತ್ತೆ. ಸೊ ಯಾರಿಗೆ ಈ ರಿಸ್ಕ್ ಜಾಸ್ತಿ ಇರುತ್ತೆ ಹಾರ್ಟ್ ಅಟ್ಯಾಕ್ ಇಂದು? ಯಾರಲ್ಲಿ ತೀವ್ರ ರಕ್ತದೊತ್ತಡವಿರುತ್ತೆ ಅಥವಾ ಹೈ BP, ಅಧಿಕ ಕೊಲೆಸ್ಟ್ರಾಲ್ ಇರುತ್ತೆ, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅಥವಾ ಮಧುಮೇಹ, ಖಿನ್ನತೆ, ತುಂಬಾ ಆಂಕ್ಷಿಯಸ್ ಇರ್ತಾರೆ, ಜಾಸ್ತಿ ಚಿಂತೆ ಮಾಡೋದು, ಬೊಜ್ಜು, ಬಾಡಿ ವೇಟ್ ತುಂಬಾ ಜಾಸ್ತಿ ಆಗಿರುತ್ತೆ, BMI ಜಾಸ್ತಿ ಇರುತ್ತೆ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಎಲ್ಲ ಮಾಡ್ತಾ ಇರೋದಿಲ್ಲ, ಧೂಮಪಾನ ಜಾಸ್ತಿ ಮಾಡೋರು ಮತ್ತು ಅತಿಯಾದ ಮದ್ಯಪಾನ ಮಾಡ್ತಾ ಇದ್ದಲ್ಲಿ ಈ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಹಾರ್ಟ್ ಅಟ್ಯಾಕ್ ಬಂದಾಗ ಏನ್ ಸಿಂಪ್ಟಮ್ಸ್ ಬರಬಹುದು? ಒಂದು, ಉಸಿರಾಡ್ಲಿಕ್ಕೆ ತ್ರಾಸ ಆಗ್ಬಹುದು, ಎದೆ ನೋವು ಬರಬಹುದು, ವಾಮಿಟಿಂಗ್ ಆಗ್ಬಹುದು, ಆಂಕ್ಷಿಯಸ್, ತುಂಬಾ ಹೆದರ್ಕೊಳ್ಬಹುದು ಪೇಷಂಟ್, ಬಹಳಷ್ಟು ಸ್ವೆಟ್ಟಿಂಗ್ ಆಗಬಹುದು ಅಥವಾ ತಲೆ ತಿರುಗಿತ್ತ ಹಾಗೆ ಆಗಬಹುದು. ಸೊ ಪೇಷಂಟ್ಗೆ ಎದೆ ಮಧ್ಯ ನೋವು ಬರ್ಬೋದು, ಬಹಳ ವಜ್ಜೆ ವಸ್ತು ಎದೆ ಮೇಲೆ ಇಟ್ಟಾಗ ಆಗ್ಬಹುದು. ಈ ನೋವು ದವಡೆಗೋ ಅಥವಾ ಕೈಗೆ ಹರಡಬಹುದು, ವಿಪರೀತ ಬೆವರಬಹುದು, ಅಜೀರ್ಣವಾದಂತ ಆಗ್ಬಹುದು, ಏನೂ ಮುನ್ಸೂಚನೆ ಇಲ್ಲದೆ ಪೇಷಂಟ್ ಕುಸಿದು ಬಿಡ್ಬೋದು, ಇನ್ನೇನು ತಾನು ಸಾಯ್ತೇನೆ ಅನ್ನುವಂತಹ ಫೀಲಿಂಗ್ ಬಂದ್ಬಿಡ್ಬಹುದು ಆ ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆದಾಗ. ಸೊ ಈ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ಪೇಷಂಟ್ ಪ್ರಜ್ಞೆ ಇಲ್ಲದೆ ಬಿದ್ದು ಹೋಗ್ಬೋದು. ಇನ್ನೊಂದು ಕಂಡೀಷನ್ ಅಲ್ಲಿ ಪೇಷಂಟ್ಗೆ ಪ್ರಜ್ಞೆ ಇರಬಹುದು. ಸೊ ಪೇಷಂಟ್ಗೆ ಪ್ರಜ್ಞೆ ಇದೆ ಬಟ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾವೇನ್ ಮಾಡಬೇಕು? ನಾವು ಫಸ್ಟ್ ಆ ಪೇಷಂಟ್ಗೆ ರಿಯಶ್ಯೂರ್ ಮಾಡಬೇಕು, ಅವರಿಗೆ ಸಾಂತ್ವನ ಕೊಡಬೇಕು, ನಿಮ್ಗೆ ಏನೂ ಆಗೋದಿಲ್ಲ ಅಂತ. ಆಮೇಲೆ ನೀವು ಸಹ ಪ್ಯಾನಿಕ್ ಆಗಬಾರ್ದು ಆ ಸಿಚುವೇಶನ್ ಅಲ್ಲಿ. ಮತ್ತೆ ಅವ್ರನ್ನ ಕಂಫರ್ಟೇಬ್ಲಿ ಒಂದು ಕಡೆ ಕುಳ್ಳಿರಿಸಬೇಕು. ಇಮಿಡಿಯೇಟ್ಲಿ ನೀವು ಆಂಬ್ಯುಲೆನ್ಸ್ ನ ಅಥವಾ 108ಗೆ ಕಾಲ್ ಮಾಡಿ ಆಂಬ್ಯುಲೆನ್ಸ್ ಅನ್ನ ಕರೆಸ್ಬೇಕು. ಪೇಷಂಟ್ಗೆ ಒಂದು ಆಸ್ಪಿರಿನ್ ಟ್ಯಾಬ್ಲೆಟ್ 300 ಮಿಲಿಗ್ರಾಮ್ ಇಂದು ಈ ಅಗೆಬಹುದಂತ ಒಂದು ಆಸ್ಪಿರಿನ್ ಟ್ಯಾಬ್ಲೆಟ್ ಸಿಗುತ್ತೆ. ಆ ಟ್ಯಾಬ್ಲೆಟ್ ಅನ್ನ, ಚಿವೇಬಲ್ ಟ್ಯಾಬ್ಲೆಟ್ ಅನ್ನ ಪೇಷಂಟ್ಗೆ ಕೊಟ್ಟು ಅದನ್ನ ಅಗಿಯಲು ಹೇಳ್ಬೇಕು. ಬಟ್ ಪೇಷಂಟ್ ಆಸ್ಪಿರಿನ್ಗೆ ಅಲರ್ಜಿಕ್ ಇರಬಾರ್ದು. ಈ ಪೇಷಂಟ್ಗೆ ಮೊದಲೇ ಎದೇನೋ ಬಂದಿತ್ತು, ಅವರು ಡಾಕ್ಟರ್ ಹತ್ರ ಹೋಗಿದ್ದಾರೆ, ಔಷಧಿಯನ್ನ, ಅಂಜೈನ ಔಷಧಿಯನ್ನ ತೆಗೆದುಕೊಳ್ತಾ ಇದ್ರೆ ಆ ಔಷಧಿಯನ್ನ, ನೈಟ್ರೋಗ್ಲಿಸರಿನ್ ಅನ್ನ ಸಹ ಈಗ ಕೊಡಬಹುದು. ಬಟ್ ಅವರಿಗೆ ಮೊದಲು ಡಾಕ್ಟರ್ ಏನು ಪ್ರಿಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ಈ ಸಮಯದಲ್ಲಿ ನೀವು ಬೇರೆ ಯಾವುದೇ ಔಷಧಿಯನ್ನು ಪೇಷಂಟ್ಗೆ ಕೊಡಬಾರ್ದು. ಸೊ ಈ ಹೆಲ್ಪ್ ಬರೋ ತನಕ ನೀವು ಆ ಪೇಷಂಟ್ ಜೊತೆನೇ ಇರಬೇಕು ಮತ್ತು ಅವರಿಗೆ ರಿಯಶ್ಯೂರ್ ಮಾಡ್ಬೋದು, ನಿಮ್ಗೆ ಏನಾಗೋದಿಲ್ಲ ಅಂತ ಹೇಳಿ ಅವರಿಗೆ ಧೈರ್ಯ ತುಂಬ್ತಾ ಇರಬೇಕು. ಈಗ ಸೆಕೆಂಡ್ ಕಂಡೀಷನ್, ಈಗ ಹಾರ್ಟ್ ಅಟ್ಯಾಕ್ ಆಗಿದೆ, ಪೇಷಂಟ್ ಹಾಗೆ ಕುಸ್ತು ಬಿದ್ದು ಬಿಟ್ಟಿದ್ದಾರೆ, ಪ್ರಜ್ಞಾಹೀನರಾಗ್ಬಿಟ್ಟಿದ್ದಾರೆ, ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾರೆ. ಆ ಕಂಡೀಷನ್ಸ್ ಅಲ್ಲಿ ನಾವೇನ್ ಮಾಡ್ಬೇಕು? ಫಸ್ಟ್ ಅಂತ ಹೇಳಿದ್ರೆ ನೀವು ಅಕ್ಕಪಕ್ಕ ನೋಡ್ಬೇಕು, ಎಲ್ಲಾದ್ರೂ ಅವರು ಒಂದು ಡೇಂಜರಸ್ ಪ್ಲೇಸ್ ಅಲ್ಲಿ ಬಿದ್ದಿಲ್ಲ ತಾನೆ ಅಂತ. ಫಾರ್ ಎಕ್ಸಾಂಪಲ್, ಈಗ ರೋಡ್ ಮೇಲೆ ಬಿದ್ಬಿಟ್ಟಿದ್ದಾರೆ, ಅಲ್ಲಿ ಟ್ರಾಫಿಕ್ಕಿನ ಡೇಂಜರ್ ಇರುತ್ತೆ, ಇದು ಸಪೋಸ್ ಎಲೆಕ್ಟ್ರಿಕ್ ಲೈವ್ ವೈರ್ ಇದೆ ಅಥವಾ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ಬಿಟ್ಟಿದ್ದಾರೆ. ಸೊ ಅವೆಲ್ಲ ಡೇಂಜರಸ್ ಪ್ಲೇಸ್ ನಿಮ್ಗಾಗ್ಲಿ ಅಥವಾ ಆ ಪೇಷಂಟ್ಗಾಗ್ಲಿ. ಸೊ ಆ ತರ ಡೇಂಜರ್ ಇದೆಯೋ ಇಲ್ಲೋ ಅಂತ ನೋಡ್ಬೇಕು. ಅಲ್ಲಿ ಇತ್ತಂತ ಹೇಳಿದ್ರೆ ಅವ್ರನ್ನ ಸ್ವಲ್ಪ ಸೈಡ್ಗೆ, ಸೇಫ್ ಜಾಗಕ್ಕೆ
ಫಸ್ಟ್ ನೀವು ಅವರನ್ನ ಶಿಫ್ಟ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಅವರು ಪೇಷಂಟ್ ಪ್ರತಿಕ್ರಿಯಿಸ್ತಾ ಇದ್ದಾರೋ ಇಲ್ವೋ ಅಂತ ನೋಡಬೇಕು. ಅವರ ಭುಜದ ಮೇಲೆ ಒಂದೆರಡು ಸಲ ಹೀಗೆ ಬಡಿದು ಎಬ್ಸಿ ಏನು, ಎಲ್ಲಿದ್ದೀರಿ, ಹೇಗಿದ್ದೀರಿ, ಮಾತಾಡಿ, ಈ ಥರ ಅವ್ರನ್ನ ರಿಸ್ಪಾಂಡ್ ಮಾಡಲಿಕ್ಕೆ ಹೇಳಬೇಕು. ಪೇಷಂಟ್ ಪ್ರತಿಕ್ರಿಯೆ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. ಅವರು ನಿಮಗೆ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯಿಸದೇ ಇದ್ದಿದ್ದಾಗ ನೀವು ಸಾಧ್ಯವಾದಷ್ಟು ಬೇಗ ಈ ಚಿಕಿತ್ಸೆಯನ್ನು ಅವರಿಗೆ ನಾವು ನೀಡಬೇಕಾಗತ್ತೆ. ಅದಕ್ಕಿಂತ ಮೊದಲು, ಚಿಕಿತ್ಸೆ ನೀಡೋಕ್ಕಿಂತ ಮೊದಲು ನೀವು ಫಸ್ಟ್ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಹೇಳಬೇಕು. ಅದಾದ ನಂತರ ನೀವು ಈ ಪೇಷಂಟಿನ ವಾಯುಮಾರ್ಗ, ಏರ್ವೇ ಕ್ಲಿಯರ್ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು. ಸೊ ಇದನ್ನ ಹೇಗೆ ನೋಡೋದು? 2 ಬೆರಳುಗಳನ್ನ ಅವರ ಗಲ್ಲದ ಕೆಳಗೆ ಮತ್ತು ಇನ್ನೊಂದು ಕೈಯನ್ನ ಅವರ ಹಣೆ ಮೇಲೆ ಇರಿಸಿ ಅವರ ತಲೆಯನ್ನು ಹಿಂದಕ್ಕೆ ತಿರುಗಿಸ್ಬೇಕು. ಈ ತರ ಟಿಲ್ಟ್ ಮಾಡಿದಾಗ ಏರ್ವೇ ಕ್ಲಿಯರ್ ಆಗತ್ತೆ. ಈ ತರ ಅವರ ತಲೆಯನ್ನು ಹಿಂದಕ್ಕೆ ತಿರುಗಿಸ್ಬೇಕು. ಆಮೇಲೆ ನೀವು ಅವರ ಉಸಿರಾಟವನ್ನು ನೋಡ್ಬೇಕು. ಅವ್ರು ಉಸಿರಾಡ್ತಾ ಇದ್ದಾರೋ ಇಲ್ವೋ ಅಂತ. ಹೇಗೆ ನೋಡೋದು? ಒಂದು, ಅವರ ಎದೆ ಮೇಲೆ ಕೆಳಗೆ ಹೋಗ್ತಾ ಇದೆಯೋ, ಇಲ್ಲ ಅಂದ್ರೆ ಕೇಳಿ, ಅವರ ನಿಮ್ಮ ಕಿವಿಯನ್ನು ಅವರ ಮೂಗಿನ ಹತ್ತಿರ ತೆಗೆದುಕೊಂಡು ಹೋಗಿ ಕೇಳಿ, ಎಲ್ಲ ಫೀಲ್ ಮಾಡಿ. ಅವರು ಉಸಿರಾಡ್ತಾ ಇರೋದು ನಿಮ್ಗೆ ಫೀಲ್ ಆಗತ್ತೋ ಇಲ್ವೋ ಅನ್ನೋದನ್ನ ನೋಡಿ. ಅವರ ಪಲ್ಸ್ ಅನ್ನ ನೋಡಿ, ಫೀಲ್ ಆಗ್ತಾ ಇದೆಯೋ ಇಲ್ವೋ ಅಂತ. ಸೊ ಇದನ್ನ ಅಟ್ಲೀಸ್ಟ್ ಒಂದು 5-10 ಸೆಕೆಂಡ್ಸ್ ಅಷ್ಟೇ ನೀವು ಇದನ್ನ ನೋಡ್ಬೇಕು. ಅವರು ಸ್ಪಂದಿಸದಿದ್ದರೆ, ಉಸಿರಾಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸಿದ್ರೆ, ನೀವು ಇಮ್ಮಿಡಿಯೇಟ್ಲಿ ಈ CPR ಅನ್ನ ಪ್ರಾರಂಭಿಸಬೇಕು. ಸೊ ಏನಿದು CPR ಅಥವಾ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್. ಕಾರ್ಡಿಯೋ ಅಂದ್ರೆ ಹಾರ್ಟ್, ಪಲ್ಮನರಿ ಅಂದ್ರೆ ಫುಪ್ಪುಸ. ಇದರ ರಿಸಸಿಟೇಷನ್ ಅಂತ ಹೇಳಿದ್ರೆ ನಾವು ಇದನ್ನ ಮತ್ತೆ ವರ್ಕ್ ಮಾಡೋ ತರ ಅಥವಾ ಮತ್ತೆ ಬದುಕಿಸೋ ತರ ನಾವು ಈ ಆಕ್ಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಅಂತಾರೆ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್ ಆರ್ CPR. ಸೊ ಈ CPR ನಲ್ಲಿ ನಾವು ಪೇಷಂಟ್ ಅನ್ನ ಈ ತರ ಮಲಗಿಸ್ತೇವೆ ಮತ್ತು ಅವರಿಗೆ ಈ ತರ ಚೆಸ್ಟ್ ಕಾಂಪ್ರೆಷನ್ ಈ ತರ ಹೀಗೆ ಒತ್ತುತ್ತೇವೆ. ಅಟ್ಲೀಸ್ಟ್ ಒಂದು 100-120 ಕಂಪ್ರೆಷನ್ ನಾವು ಕೊಡ್ತೇವೆ ಎವ್ರಿ ಮಿನಿಟಿಗೆ. ಮತ್ತು ಅಟ್ಲೀಸ್ಟ್ ಒಂದು 5 ಸೆಂಟಿಮೀಟರ್ ಅಥವಾ 2 ಇಂಚಸ್ ಕೆಳಗೆ ಹೋಗುವಷ್ಟು ನಾವು ಅವ್ರನ್ನ ಒತ್ತುತ್ತೇವೆ. ಸೊ ಇದನ್ನ ನಾವು ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು? ನಿಮ್ಮ ಕೈ ಬೆರಳನ್ನ ಈ ತರ ನಾವು ಇಂಟರ್ಲಾಕ್ ಮಾಡ್ಕೊಳ್ಬೇಕು. ಇಂಟರ್ಲಾಕ್ ಮಾಡ್ಕೊಂಡ ನಂತರ ಈ ಪೇಷಂಟಿನ 2 ನಿಪ್ಪಲ್ಸ್ ಮಧ್ಯೆ ಇದನ್ನ ನಮ್ಮ ಕೈಯನ್ನ ಇಟ್ಟು ನಾವು ಕಂಪ್ರೆಸ್ ಮಾಡ್ಬೇಕಾಗತ್ತೆ. ಕಂಪ್ರೆಸ್ ಅಂದ್ರೆ ನಾವು ಇದನ್ನ ಒತ್ತಬೇಕಾಗತ್ತೆ. ಅಟ್ಲೀಸ್ಟ್ 100-120 ಕಂಪ್ರೆಷನ್ ಕೊಡ್ಬೇಕಾಗತ್ತೆ ನಾವು ಪರ್ ಮಿನಿಟಿಗೆ. ಸೊ ನೀವು ನೋಡ್ಬೋದು ಇಲ್ಲಿ ಕಂಪ್ರೆಷನ್ ಕೊಡ್ತಾ ಇದ್ದಾಗ ಪೇಷಂಟ್ ತಮ್ಮ ಭುಜ, ಶೋಲ್ಡರ್ಸ್ ಅಂಡ್ ಎಲ್ಬೋಸ್, ತಮ್ಮ ಮೊಣಕೈಯನ್ನ ಸ್ಟ್ರೇಟ್ ಆಗಿ ಇಟ್ಕೊಂಡಿದ್ದಾರೆ. ಅವ್ರದ್ದು ಏನೇ ವೇಟ್ ಇದ್ರೂ ಅವರ ಬೆನ್ನಿನಿಂದ ಬರ್ತಾ ಇದೆ ಮತ್ತು ತಮ್ಮ ಎಂಟೈರ್ ವೇಟ್ ಅನ್ನ ಅವರು ಇಲ್ಲಿ ಕೆಳಗೆ ಹಾಕ್ತಾ ಇರ್ತಾರೆ. ಸೊ ಇದನ್ನ ನೀವು 30 ಸಲ ಮಾಡಬೇಕು. ಈ ತರ 30 ಸಲ ನಾವು ಅವರಿಗೆ ಪ್ರೆಸ್ ಮಾಡಿದ ನಂತರ 2 ಸಲ ನೀವು ಅವರಿಗೆ ನಿಮ್ಮ ಉಸಿರನ್ನ ನೀಡಬೇಕು. ಸೊ ಎವ್ರಿ 30 ಕಂಪ್ರೆಷನ್ಗೆ 2 ಉಸಿರನ್ನ ಅವರಿಗೆ ಕೊಡ್ಬೇಕಾಗತ್ತೆ. ಈಗ ಉಸಿರು ಕೊಡ್ಲಿಕ್ಕೆ ಏನ್ ಮಾಡ್ಬೇಕಾಗತ್ತೆ? ಅವರ ತಲೆಯನ್ನ ಹಿಂದಕ್ಕೆ ತಿರುಗಿಸಿ ನೀವು ಆಮ್ಲಜನಕವನ್ನ ಅಥವಾ ಉಸಿರನ್ನ ನೀವು ಅವರ ಬಾಯಲ್ಲಿ ಊದಬೇಕಾಗತ್ತೆ. ಸಪೋಸ್ ನೀವು ಕಂಫರ್ಟೇಬಲ್ ಇಲ್ಲ ಅವರ ಬಾಯಲ್ಲಿ ಇದನ್ನ ಊದ್ಲಿಕ್ಕೆ ಅಥವಾ ನೀವು ಟ್ರೈನ್ಡ್ ಇಲ್ಲ ಅಂತ ಹೇಳಿದ್ರೆ ನೀವು ಈ ಉಸಿರನ್ನ ನೀಡುವಂತ ಅವಶ್ಯಕತೆ ಇಲ್ಲ. ನೀವು ಈ ಪಾರ್ಟ್ ಅನ್ನ ಸ್ಕಿಪ್ ಮಾಡಬಹುದು, ಇದನ್ನ ಬಿಡಬಹುದು. ನೀವು ಜಸ್ಟ್ ಚೆಸ್ಟ್ ಕಂಪ್ರೆಷನ್, ಈ ಚೆಸ್ಟ್ ಅನ್ನ ಹೀಗೆ ಒತ್ತಾ ಇರೋದನ್ನ ಮಾತ್ರ ಕಂಟಿನ್ಯೂ ಮಾಡ್ತಾ ಇದ್ರೂ ನಡೆಯುತ್ತೆ. ಸೊ ನಾವು ನೋಡೋಣ ಹೇಗೆ ಇಲ್ಲಿ ನಾವು ಚೆಸ್ಟ್ ಕಂಪ್ರೆಷನ್ ಅನ್ನ ಕೊಡ್ತೇವೆ. ಸೊ ನೋಡಿ, ನೀವು ಇಲ್ಲಿ ನೋಡ್ಬೋದು ಇವರು ಹೇಗೆ ಹಾರ್ಡ್ ಅಂಡ್ ಫಾಸ್ಟ್ ಆಗಿ ಪುಷ್ ಮಾಡ್ತಾ ಇದ್ದಾರೆ. 1 ಸೆಕೆಂಡಿಗೆ ಅಟ್ಲೀಸ್ಟ್ 2 ಟೈಮ್ಸ್ ಆದ್ರೂ ಇದು ಪುಷ್ ಆಗುತ್ತೆ. ಅವರ ಭುಜ ಮತ್ತು ಎಲ್ಬೋ ಸ್ಟ್ರೇಟ್ ಆಗಿದೆ. ಓಕೆ, ಸೊ ಹೀಗೆ ಮಾಡಿ ಅವರು 2 ರೆಸ್ಕ್ಯೂ ಬ್ರೆತ್ ಅನ್ನ ಎವ್ರಿ 30 ಇದಕ್ಕೆ ಕೊಡ್ತಾರೆ. ಬಾಯಿಂದ 2 ಸಲ ಇದನ್ನ ಕೊಡ್ಬೇಕು. ಹೀಗೆ ಕೊಟ್ಟ ಮೇಲೆ ಅವರ ಎದೆ ಮೇಲೆ ಏಳ್ಬೇಕು. ನೀವು ಕಂಫರ್ಟೇಬಲ್ ಇರ್ಲಿಲ್ಲ ಅಂದ್ರೆ ಜಸ್ಟ್ ಕಂಪ್ರೆಷನ್ ಅನ್ನ ಕೊಡ್ತಾ ಇರಿ. ಈ CPR ನಿಂದ ಅವರ ಹಾರ್ಟ್ ಪಂಕ್ಚರ್ ಆಗತ್ತೆ ಅಥವಾ ಅವರ ಬೋನ್ ಮುರಿದು ಹೋಗುತ್ತೆ ಆ ತರ ಏನೂ ಆಗೋದಿಲ್ಲ. ಇದು ತುಂಬಾ ಸೇಫ್ ಪ್ರೊಸೀಜರ್. ಸೊ ನೀವು ಕಾನ್ಫಿಡೆಂಟ್ಲಿ ನೀವು ಪ್ರೆಷರ್ ಅನ್ನ ಹಾಕ್ತಾ ಇರಬಹುದು.
ಸೊ ಇದನ್ನು ನಾವು ಎಲ್ಲಿ ತನಕ ಮಾಡಬೇಕು, ಎಲ್ಲಿ ತನಕ ನಿಮಗೆ ಈ ಆ್ಯಂಬ್ಯುಲೆನ್ಸ್ ಅಥವಾ ಮೆಡಿಕಲ್ ಹೆಲ್ಪ್ ಬರೋ ತನಕ ನೀವು ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತಾ ಇರಬೇಕು. ಸೊ ಇದರಲ್ಲಿ ನಾವು ಯಾವ್ಯಾವ ಪ್ರೊಸೀಜರನ್ನು ನೋಡಿದ್ವಿ, ದಟ್ ಈಸ್ ಡಾಕ್ಟರ್ಸ್ ABC ಅಂತ ನಾವು ಇದನ್ನು ನೆನ್ಪಿಟ್ಕೊಳ್ತೇವೆ. ಸೊ D ಅಂದರೆ ಡೇಂಜರ್, ಅಪಾಯವಿದೆಯೋ ಇಲ್ವೋ ಅನ್ನೋದನ್ನ ಫಸ್ಟ್ ನೋಡಿ. ರಿಸ್ಪಾನ್ಸ್, R ಅಂದರೆ ಪ್ರತಿಕ್ರಿಯಿಸ್ತಾ ಇದ್ದಾರೋ ಅನ್ನೋದನ್ನ ನೋಡಿ. S ಅಂದರೆ ಶೌಟ್ ಫಾರ್ ಹೆಲ್ಪ್, ಅಂದ್ರೆ ನೀವು ಆಂಬ್ಯುಲೆನ್ಸ್ ಅನ್ನ ಕರೀರಿ, ಬೇಕೆ ಯಾರಾದ್ರೂ ಅವ್ರನ್ನ ಕರೀರಿ. ಆಮೇಲೆ A ಅಂದರೆ ಏರ್ವೇ, ಅವರ ವಾಯು ಮಾರ್ಗ ಕ್ಲಿಯರ್ ಆಗಿದೆಯೋ ಅನ್ನೋದನ್ನ ನೋಡ್ಬೇಕು. B ಅಂದರೆ ಬ್ರೀದಿಂಗ್, ಅವ್ರು ಉಸಿರಾಡ್ತಾ ಇದ್ದಾರೋ ಅನ್ನೋದನ್ನ ನೋಡ್ಬೇಕು. ಇನ್ನು C ಅಂದರೆ CPR ಅಥವಾ ಕಾರ್ಡಿಯೋಪಲ್ಮನರಿ ರಿಸಸಿಟೇಷನ್, ನಾವು ಇದನ್ನ ಕೊಡಬೇಕು. ಎವ್ರಿ 30 ಕಂಪ್ರೆಸ್ ಮಾಡಿದಾಗ ನಾವು ಈ 2 ರೆಸ್ಕ್ಯೂ ಬ್ರೆತ್ ಅನ್ನ ಕೊಡಬೇಕು. ನಿಮ್ಗೆ ಕಂಪ್ರೆಸ್ ಮಾಡಿ ಈ ತರ ಕಂಪ್ರೆಷನ್ ಮಾಡೋ ನಿಮ್ಗೆ ಸುಸ್ತಾಗ್ತಾ ಇದ್ರೆ ಪಕ್ಕದಲ್ಲಿ ಇದ್ದವ್ರನ್ನ ಯಾರಾದ್ರೂ ಕರೆದು ಅವರು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಸೊ ಈ ಪ್ರೊಸೆಸ್ ಆಂಬ್ಯುಲೆನ್ಸ್ ಬರೋ ತನಕ ಅಥವಾ ಮೆಡಿಕಲ್ ಹೆಲ್ಪ್ ಬರೋ ತನಕ ನೀವು ಇದನ್ನ ಕಂಟಿನ್ಯೂ ಮಾಡಬೇಕು. Thank you for watching the video. That's all about CPR. Please do like, share and subscribe the channel. Thank you so much.